ಇನ್ನು ಕಲಬುರಗಿ ಕ್ಷೇತ್ರದಲ್ಲಿ ಲೋಕಸಭಾ ಅಖಾಡ ರಂಗೇರಿದೆ. ಉಮೇಶ್ ಜಾಧವ್ ಹಾಗೆ ರಾಧಾಕೃಷ್ಣ ದೊಡ್ಡಮನಿ ಇವರಿಬ್ಬರ ಮಧ್ಯೆ ಲೋಕ ಅಖಾಡದಲ್ಲಿ ಫೈಟ್ ನಡೀತಾ ಇರುವುದು. ಚುನಾವಣೆಯನ್ನ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಮೀಸಲಾತಿ ಅಸ್ತ್ರವನ್ನ ಕಲಬುರಗಿ ಲೋಕಸಭಾ ಅಖಾಡದಲ್ಲಿ ಪ್ರಯೋಗ ಮಾಡಿದೆ. ಕೋಲಿ ಕುರುಬ ಸಮಾಜಕ್ಕೆ ಬಿಜೆಪಿ ಎಸ್ಟಿ ಮೀಸಲಾತಿಯನ್ನ ನೀಡಿಲ್ಲ. ಡಾಕ್ಟರ್ ಉಮೇಶ್ ಜಾಧವ್ ಅವರು ಹಾಲಿ ಸಂಸದರು ನೀಡಿದ್ದಂತಹ ಭರವಸೆಯನ್ನ ಹುಸಿಗೊಳಿಸಿದ್ದಾರೆ. ಈ ಬಾರಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನುವಂತಹ ಕರೆಯನ್ನ ಕೊಟ್ಟಿದೆ ಕಾಂಗ್ರೆಸ್. ಮತದಾರರಿಗೆ ತಿಪ್ಪಣ್ಣಪ್ಪ ಕಮಕನೂರ್ ಹಾಗೆ ಚಿಂಚನಸೂರ್ ಈ ರೀತಿಯಾದಂತಹ ಒಂದು ಕರೆಯನ್ನ ನೀಡಿದ್ದಾರೆ. ಕಲಬುರಗಿ ಕ್ಷೇತ್ರದಲ್ಲಿ ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ. ಡಾಕ್ಟರ್ ಉಮೇಶ್ ಜಾಧವ್ ಬಿಜೆಪಿ ಅಭ್ಯರ್ಥಿ, ಹಾಲಿ ಸಂಸದ. ಮತ್ತೊಂದು ಕಡೆ ರಾಧಾಕೃಷ್ಣ ದೊಡ್ಡಮನಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಅಖಾಡದಲ್ಲಿ ಇರೋದು. ಚುನಾವಣೆಯನ್ನ ಗೆಲ್ಲೋಕೆ ಈ ಬಾರಿ ಕಾಂಗ್ರೆಸ್ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಕಾಂಗ್ರೆಸ್ ಬಳಕೆ ಮಾಡ್ತಾ ಇರುವಂತಹ ಈ ಎಸ್ಟಿ ಮೀಸಲಾತಿಯ ವಿಚಾರ ಯಾವ ಪ್ರಮಾಣದಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಮಾಡಬಹುದು? ಇದಕ್ಕೆ ಬಿಜೆಪಿ ಕೊಡ್ತಾ ಇರುವಂತಹ ಪ್ರತ್ಯುತ್ತರ ಏನು ಅಖಾಡದಲ್ಲಿ? ವಿಷಯ ಖಂಡಿತವಾಗಿ ಕೂಡ ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಂದು ರೀತಿಯಿಂದ ಟಫ್ ಫೈಟ್ ಶುರುವಾಗಿದೆ. ಅದರಲ್ಲೂ ಕೂಡ ಎಸಿಸಿ ಅಧ್ಯಕ್ಷರ ತವರು ಕ್ಷೇತ್ರ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿಯವರು ಅವರ ಅಳಿ ಆಗಿರೋದ್ರಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕಾದಂತ ಪಟ್ಟು ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಪಟ್ಟು ಹಿಡ್ಕೊಂಡು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆಗೆ ಎಸ್ಟಿ ಮೀಸಲಾತಿ ಒಂದು ಅಸ್ತ್ರ ಕೂಡ ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇದೆ. ಯಾಕಂತಂದ್ರೆ ಕಲಬುರಗಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಿ ಮತ್ತೆ ಕುರುಬ ಸಮಾಜದ ಮತಗಳಿದಾವೆ. ಆದ್ರೆ ಕಳೆದ ಚುನಾವಣೆಯಲ್ಲಿ ಸಂಸದ ಉಮೇಶ್ ಜಾಧವ್, ಈಗೇನು ಬಿಜೆಪಿ ಅಭ್ಯರ್ಥಿ ಸಂಸದ ಉಮೇಶ್ ಜಾಧವ್ ಅವರು ಕೂಡ ಕುರುಬ ಮತ್ತೆ ಕೋಲಿ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಮಾಡಿಕೊಡ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ರು ಅನ್ನುವಂತ ಮಾತು ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಕಲಬುರಗಿ ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿ ಪ್ರಚಾರ ಮಾಡೋ ಸಂದರ್ಭದಲ್ಲೂ ಕೂಡ ಎಸ್ಟಿ ಮೀಸಲಾತಿ ಕೊಡ್ತೀವಿ ಅನ್ನುವಂತ ಭರವಸೆ ಕೊಟ್ಟು ಹೋಗಿದ್ರು. ಆದ್ರೆ ಅದ್ಯಾವುದೂ ಕೂಡ ಆಗಿಲ್ಲ, ಸುಳ್ಳು ಭರವಸೆಗಳು ಬಿಜೆಪಿ ಕೊಟ್ಟಿದೆ ಅನ್ನುವಂತ ಆರೋಪ ಖುದ್ದು ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಕೋಲಿ ಸಮಾಜದ ಮುಖಂಡರು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ MLC ಆಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕನೂರ್ ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಬಾಬುರಾವ್ ಚಿಂಚನ್ಸೂರ್ ಅವರು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕಿ, ಯಾಕಂದ್ರೆ ಕಳೆದ ಬಾರಿ ಬಿಜೆಪಿಯವರು ನಮ್ಮ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ, ದೋಖಾ ಮಾಡಿದ್ದಾರೆ, ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಮ್ಮ ಮತಗಳನ್ನು ಪಡೆದಿದ್ದಾರೆ. ಆದ್ರೆ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮೇಲ್ಮಟ್ಟದಲ್ಲಿದ್ದಾರೆ, ಕೆಳಗಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿದೆ. ಆದ್ರೆ ನಮ್ಗೆ ಎಸ್ಟಿ ಮೀಸಲಾತಿ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಎಸ್ಟಿ ಮೀಸಲಾತಿ ನಮ್ಗೆ ಆಗ್ಬೇಕು ಅಂದ್ರೆ ಕೋಲಿ ಮತ್ತೆ ಕುರುಬ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಕು, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಎಸ್ಟಿ ಮೀಸಲಾತಿ ಅಸ್ತ್ರ ಕಾಂಗ್ರೆಸ್ ಏನು ಪ್ರಯೋಗ ಮಾಡ್ತಾ ಇದೆ, ಬಹುತೇಕ ಸಕ್ಸಸ್ ಕೂಡ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ ಕಡೆಗೆ ಕುರುಬ ಸಮುದಾಯದ ಮತಗಳು ಕಲಬುರಗಿ ಲೋಕಸಭಾ ಕ್ಷೇತ್ರದ ಸುಮಾರು 1,70,080,000ಕ್ಕೂ ಹೆಚ್ಚು ಮತಗಳಿದಾವೆ. ಮತ್ತೊಂದು ಕಡೆಗೆ ಕೋಲಿ ಸಮುದಾಯದ ಮತಗಳು ಕೂಡ 2 ಲಕ್ಷಕ್ಕೂ ಅಧಿಕ ಮತಗಳಿದಾವೆ. ಹೀಗಾಗಿ ಈ ಎರಡೂ ಸಮುದಾಯದ ಮತಗಳನ್ನ ಸೇರಿಸ್ತಾ ಹೋದ್ರೆ 3 ಲಕ್ಷಕ್ಕೂ ಅಧಿಕ ಮತಗಳು ಇವು ಆಗುತ್ತೆ. ಹೀಗಾಗಿ ಒಂದು ವೇಳೆ ಈ ಒಂದು ಕೋಲಿ ಸಮುದಾಯದ ಮುಖಂಡರು ಮತ್ತೆ ಕಾಂಗ್ರೆಸ್ ಏನು ಎಸ್ಟಿ ಮೀಸಲಾತಿಯನ್ನು ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ, ಇದು ಫಲ ಕೊಟ್ಟಿದೆ. ಆದ್ರೆ ಬಹುತೇಕ ಸುಮಾರು 2.5-3 ಲಕ್ಷ ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪಾಲಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದ್ ಕಡೆಗೆ ಅಬ್ಬರದ ಪ್ರಚಾರ, ಮತ್ತೊಂದು ಕಡೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಪ್ರಚಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮೋದಿ ಕೇಂದ್ರ ಸರ್ಕಾರದ ಒಂದ್ ರೀತಿಯಿಂದ ಅನ್ಯಾಯ ಆಗಿದೆ ಅನ್ನುವಂತ ಆರೋಪ. ಆದ್ರೆ ಮತ್ತೊಂದು ಕಡೆ ಕಳೆದ 5 ವರ್ಷದಲ್ಲಿ ಈಗಿರ್ತಕ್ಕಂಥ ಹಾಲಿ ಬಿಜೆಪಿ ಅಭ್ಯರ್ಥಿ ಸಂಸದ ಉಮೇಶ್ ಜಾಧವ್ ಏನಿದ್ದಾರೆ ಅದ್ಯಾವುದು ಕೆಲಸ ಮಾಡಿಲ್ಲ ಅನ್ನುವಂತ ಪ್ರಯೋಗ ಮುಂದಿಟ್ಕೊಂಡು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಎಸ್ಟಿ ಮೀಸಲಾತಿ ಅಸ್ತ್ರ ಪ್ರಯೋಗ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಬಹುತೇಕ ಕಾಂಗ್ರೆಸ್ಗೆ ಫಲ ಕೊಡುವಂತ ಸಾಧ್ಯತೆ ಇದೆ. ವಿದ್ಯಾ, ಥ್ಯಾಂಕ್ ಯು ಭಜರಂಗಿ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.